ಆಗ್ರಗಣ್ಯರೊಳು ವ್ಯಾಗ್ರನೆಂತ ಒಗ್ಗಟ್ಟು ಶಬರ ಉಪಟತರದಿಂದ ಹಲ್ಬಡಿಸಿ ಗಲ್ಲಿಗಲೆಯಾದ ಪ್ರಚಂಡ ತಲಕ್ಕೆ ಮಂಡಲೇಶ್ವರನಾದ ಕೋದಂಡ ದಾಳಿಗಂ ಕಣ್ಣು ಚಂಡ ವಿಕ್ರಮನಾದ ಪ್ರಚಂಡ ತಲಕ್ಕೆ ಚಂಡ ಪ್ರಚಂಡ ಭುಜಬಲ ದಂಡ ಕಾರ್ಯ ಧೈರ್ಯ ಶುಭ್ರ ಹಬ್ರದೊಳು ಇಬ್ರಾದಿಸ ಮಹಿಳೆ ತಂದ ಬಗ್ಬಗ್ಗಲನ್ನ ಉದ್ದ ಓ ದೇವ ನಾವುದಾರೆಂದರೆ 10,000 ರೂಪಾಯಿ ವರದಕ್ಷಿಣೆ ಆಸೆಗಾಗಿ ಅತ್ತೆ ಮಾವನವರ ಬಳಿ ಕತ್ತೆ ಹೆಂಗೆ ದುಡಿಯುತ್ತಿರಲು ಅತ್ತೆ ಮಾವನವರು ಪ್ರೀತಿಯಿಂದ ಪುತ್ತೂರು ಜಾತ್ರೆಗೆ ಹೋಗೆಂದು 10 ಸೇರ ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಡಲು 10 ಸೇರ ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಂಡು ಸುಂದರವಾದ ನನ್ನ ಹೆಂಡತಿಯನ್ನು ಬಂಡಿಗಳಿಗೆ ಕೂಡಿಸಿಕೊಂಡು ಪುತ್ತೂರು ಜಾತ್ರೆಗೆ ಹೋಗಲು ಪುತ್ತೂರು ಜಾತ್ರೆಗಳಿಗೆ ಎನ್ನ ಹೆಂಡತಿಯ ಗೆಳತಿಯರು ಬಂದು ಈತನ ನಿನ್ನ ಏನಾಗಬೇಕೆಂದು ಕೇಳಲು ಆಕೆಯು ನನ್ನನ್ನು ನೋಡಿ ಈತನ ನಮ್ಮ ಮನೆಯ ಗುತ್ತಿಗೆ ಹಾಳೆಂದು ಹೇಳಲು ಬರಲು ತತ್ತು ಕತ್ತರಂಡ ಎಂದು ಬಂಡಿ ಒಳಗೆ ಕುಳಿತಂತ ನನ್ನ ಹೆಂಡತಿಯ ಸೆಂಡನ್ನು ಹಿಡಿದು ಕೆಳಕ್ಕೆ ನೂಕಿ 10 ಸೇರ ರೊಟ್ಟಿಯನ್ನು ಹೊತ್ತುಕೊಂಡು ಹೋಗಿ ಗುತ್ತಿನೂರು ಸ್ಟೇಷನ್ದೊಳಗೆ ಉಂಡು ತಂದೆ ತಾಯಿಯ ಸೇವೆಯನ್ನು ಮಾಡುವ ಕಂದ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಮಳೆ ಬರದಲ್ಲಿ ಸುಮ್ಮನೆ ಕೂತಾಡಿದ್ದೇನೆ ಸದ್ಯಕಾರ್ತ ಮಳೆ ಬರಕ ಭೂಪತಿ ಉದ್ದುದ್ದ ಗಂಬ ಗಂಭಾಯನ್ನ ಸಿಂಹನಾದಕ್ಕೆ ಅನ್ನ ಪಡಿಗಳು ಎಡಬಡಿದ ಮಿಸಿಕೆ ಸಂಸಕ ಶಿಖರಗಳು ಛಳ ಮಾತ್ರದಲ್ಲಿ ಎನ್ನ ಹೊರತರ ಅಸ್ತ್ರ ತಪ್ಪಿಗೆ ತಾಳಲಾರದ ಗಿರಿಸಗಳನ್ನು ಬಿರ್ರಲ ಬಾಯಿ ಬಿಟ್ಟು ಭಗವನ ಬತ್ತೆ ಬರೆದಾಯಿತು ಮಹಿಳೆ ಒಬ್ಬರಿಗೆ ಹಾಲ್ಮಟ್ಟಕ್ಕೆ ಗದನ ತಾಳುಗಳ ನಿತ್ತರಿಸಲಾದ ಸರ್ವ ಮನೆಯುವುದರ ಎಂತ ಪರಕ್ರಿಮಿಯಾದ ಜಗನ್ಮಂಡದಲ್ಲಿ ಗಂಡಿಗಳಿಗೆಲ್ಲ ಹೆಸರನ್ನು ಬರೆದು ಮದ್ದ ಪಾಂಡವನ ಕುಮಾರ ಸುಭದ್ರ ಅಮ್ಮನವರ ಗರ್ಭದಲ್ಲಿ ನನಗೂ ಈ ಸುಧಕರ ಸಾರಥಿ ಭೂಪತಿ 3 ಲೋಕದಲ್ಲಿ ಮೀರಿದನಂತ ಇಂಥ ಸೂರ್ಯನು ದುರತ್ಮನ ಕರವತ್ತಿ ಸಾರುತ್ತಿರಲು ಹೀರ ಅಭಿಮಾನ್ಯ ಎಂದು ತಿಳಿಯ ಈ ಸಾರಥಿ ವೀರ ಅಭಿಮಾನ್ಯು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಈ ಸಾರಥಿ ಭೂಪತಿ ಶೃಂಗಾರದಿಂದ ಕಂಗಳಿಸ ಬಂಗಾರದಿಂದ ಈ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ನಮ್ಮ ಜನಕನಾದ ಪಾಂಡುನಂದನೋ ನಮ್ಮ ತಾಯಿ ಸುಭದ್ರ ದೇವಿಯೋ ಎನ್ನ ಗೋಕುಲದಲ್ಲಿ ಬಿಟ್ಟು ಅರಣ್ಯ ವಾಸಕ್ಕೆ ಹೋದರು ಆದ ಕಾರಣ ನಮ್ಮ ತಾಯಿ ಸುಭದ್ರ ದೇವಿಯನ್ನ ರಕ್ಷಣೆ ಮಾಡಲು ಬರಲಾಯಿತು ಗಂಡಿಯ ಸಾರಥಿ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಪೀಠವನ್ನು ಅಲಂಕರಿಸಿದ ಜಾಗ್ರತೆ ಭೂಪತಿ ಈ ವನದ ಮಧ್ಯದಲ್ಲಿ ಕೊಲ್ಲಿ ಮೆಣಸಿನಂತ ತಳ ತಳ ಹೊಡಿವ ಇಂತ ನಾರಿಮಣಿಗೆ ಹಾರ ಇರುವ ಸಾರಥಿ ಯಾರ ಏನ್ಕತ್ತಪ್ಪ ನಾವು ಬಂಗಾರದಂಗದಾಳ ಇವಳ ಹಣ ಮೇಲೆ ಕುಂಕುಮ ಬಟ್ಟ ನೋಡಿದರೆ ಪೂರ್ಣ ಚಂದನಂತೆ ಸರಿ ಸಾಟಿ ಕಾಣವದ ಹೌದು ದೇವ ಸಾರಥಿ ಭೂಪತಿ ಇವಳ ಕಣ್ಣು ಹುಬ್ಬುಗಳ ನೋಡಿದರೆ ಅಮಾವಾಸ್ಯದಿಂದ ಹುಣ್ಣಿಗೆ ಪ್ರಯಾಣ ಮಾಡುವ ಅರ್ಧ ಚಂದ್ರನ ದುಷ್ಟದಂತೆ ಕಾಣ್ತಿರಲ್ಲ ಹೌದು ದೇವ ಭೂಪತಿ ಪಳ ಪಳ ಹೊಳೆಯುವ ಈ ಸುಂದರ ಹಲ್ಲಗಳ ನೋಡಿದರೆ ಆಕಾಶ ಮಂಡದಲ್ಲಿ ಮಿನುಗುತ್ತಿರುವ ನಕ್ಷತ್ರ ಅಂತ ಕಾಣ್ತದೆ ಇವಳ ಕೇಶ ರಾಶವನ್ನು ನೋಡಿದರೆ ಹಾಲದ ಮರದಿಂದ ಭೂಮಿಗೆ ಇಳಿದವ ಬೇರುಗಳಂತ ಕಾಣ್ತಿರೋದು ಭೂಪತಿ ಇವಳ ತುಟಿಗಳ ನೋಡಿದರೆ ಹಸಿರು ಗಿಡದ ಪದಿಗೆಯಲ್ಲಿ ನಾಚಿಕೊಂಡು ಕುಳಿತರು ತೊಂಡೆ ಹಣ್ಣಿನಂತ ಕಾಣ್ತಿರೋದು ಭೂಪತಿ ಇವಳ ಸೊಂಟವನ್ನ ನೋಡಿದರೆ ಬೇಲೂರು ಶಿಲಾಬಾಲಕರ ಸೊಂಟದಂತೆ ಎಷ್ಟು ಭೂಪತಿ ಭಾರತಿಗೆ ಇಂದ್ರನ ಸತಿಯೋ ಯಾರು ತಿಳಿದೋ ಅವರ ಪತಿಗಳನ್ನು ಬಿಟ್ಟು ಇಲ್ಲಿ ಯಾತಕ್ಕೆ ಬರಬರ ಭೂಪತಿ
ಸೌಂದರ್ಯದಿಂದ ಹಿರವಳನ್ನು ಎಂದಿಗೆ ಕಾಣಲಾರೆ. ದೇವ ರಂಬೆಯೋ ಊರ್ವಶಿಯೋ ತಿಲಸ್ಮಿಯೋ ಮೊದಲಾದ ಅಪ್ಸರ ಸ್ತ್ರೀಯಳು ಇವಳು ಯಾರಾಗಿರ್ಬೋದು ಸಾರಥಿ? ಕೆಲ ಸಾರಥಿ ದೇವ ಇಂಥ ಸೌಂದರ್ಯದಿಂದ ಹಿರುವಳನ ಅರ್ಜುನನ ಪುತ್ರ ಅಭಿಮಾನ್ಯ ಅಲ್ಲದೆ ಬೇರೆ ಪುರುಷರ ಅನುಭವಿಸೋದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸಾರಥಿ. ಎನ್ನ ಸಮೀಪಕ್ಕೆ ಬರಲಿ ಜಾಗೃತಿ. ನಿಮ್ಮ ಹೆಸರುಂಟಾಗಲಿ ದೇವ. ಆಹಾ, ಇಂಥ ಅಗರಣವಾದ ಮಾತುಗಳು ನಿನಗೆ ದಾರು ಕಲಿಸಿದರು ಭಾವ ಮಂಜುಳ ಪ್ರಭಾವ. ಸೋದರ ಮಾವನ ಮಗಳೆಂದು ಈ ವರ್ಣ ಮಾಡಿದ ಎನ್ನ ಮನವರಿಯಾದ ಸಸಿಯಾದ ಶಶಿರೇಖಾ ಮಾವ, ಇಂದಿಗೆ ಎನ್ನ ಕೋರಿಕೆ ಸಫಲವಾಯ್ತು. ನಿನ್ನ ಕಂಡು ನನ್ನ ಮರಳ ಇಲ್ಲಿ ಕಣ್ಣಿಗ ಮೋನಂಗಿ ಮಾವ ಶಶಿರೇಖಾ ಭಾವ, ಹೇ ಶಶಿರೇಖಾ ಸಾಕು ಸಾಕು. ಈ ನಿನ್ನ ವಿನೋದವಾದ ಮಾತುಗಳನ್ನು ನಾನು ಸರ್ವತ ಕೇಳಲಾರೆನು. ಯಾತಕ್ಕೆ ಸುಂದರಿ? ಈ ನಿನ್ನ ಜೋಕು ಮಾತುಗಳನ್ನು ಸಾಕು ಮಾಡು ಪ್ರಿಯ. ಮುಗಿಯುವುದು ನಿನಗೆ ಕಯ್ಯ. ಹೇ ಎನ್ನ ಪ್ರೇಮದ ಸುಂದರಿ ಪ್ರಿಯ, ನಿನ್ನ ರೂಪ ಲಾವಣ್ಯ ಕಂಡು ನನ್ನ ಬೆರಗಾಯಿಯ ಬ್ರಾಂಚಿಯನ್ನು ಪಟ್ಟು ಮಾರನಕ್ಕೆ ಕೇಳಿ ಕೋರಿ ಬಂದಿನ ಬಾಬಾ ನಾರಿ ವಯ್ಯಾರಿ. ಸುಂದರಿ ವಯ್ಯಾರಿ ಎಂದೆಯ? ಹೌದು ಸುಂದರಿ. ಮಾವ ಶಶಿರೇಖಾ ಯಾತಕ್ಕಾಗಿ ವಯ್ಯಾರಿ ಎನ್ನುವೆ? ಸೋದರ ಶಿಶನ್ನ ಮಾತನಾಡಿದ ಸುಂದರಿ. ಹೌದೇ? ಹೌದು. ನಾನು ಹೇಳಿದ ಕಾರ್ಯವನ್ನು ನೀನು ಮಾಡುವೆಯ? ನಡೆಸಿಕೊಳ್ಳ ಕಾರ್ಯವಾದರೆ ನಡೆಸಿಕೊಳ್ಳವಲು ಸುಂದರಿ. ಇಲ್ಲವಾದರೆ ಅದು ಯಾವ್ದ ಕಾರ್ಯ ಹೇಳು ಸುಂದರಿ? ಹೇಳಲೇ? ಹೇಳು ಸುಂದರಿ. ಕೇಳುವೆಯ? ಕೇಳುವನು ಸುಂದರಿ. ಹೌದು ಸುಂದರಿ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮಾವ. ಶಶಿರೇಖಾ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಚೆಲ್ವ ಒಂದು ಕೇಳ್ತೀನಿ, ಮನಸ್ಸು ಹೃದಯ ಕೊಟ್ಟಿಲ್ಲ. ಭಾವ ಶಶಿರೇಖಾ ಅದೇನು ಚೆನ್ನಾಗಿ ಹೇಳು. ಸ್ವಲ್ಪ ತಾಳು. ಅಲ್ಲಿ ತಾಳ ಸುಂದರಿ. ಹೌದು ಸುಂದರಿ. ಅವರೇ ಹೌದು ಸುಂದರಿ. ಆಹಾ, ಹೇಳು ಸುಂದರಿ. ಮಾವ ಒಂದು ಹೇಳ್ತೀನಿ, ಹೇಳೋ ಕೆಲಸ ಮಾಡ್ತೀನಿ. ನಿನ್ನ ಪ್ರೀತಿ ಮಾಡಲು ನಿನ್ನ ಬಳಿಗೆ ಬಂದೆನ, ಕೇಳೋ ಎಲ್ಲ ಪ್ರೀತಿ ಮಾವ. ನಿನ್ನ ಪ್ರೀತಿ ಮಾಡಲು ನಿನ್ನ ಬಳಿಗೆ ಬಂದೆನ, ಕೇಳೋ ಎಲ್ಲ ಪ್ರೀತಿ ಮಾವ. ನಿನ್ನ ಬಿಟ್ಟು ಈಗ ನಾನು ಆಗಲಾರೆನ, ನಿನ್ನ ಬಿಟ್ಟು ಈಗ ನಾನು ಬಾಳಲಾರೆನ. ಶಶಿರೇಖಾ ಅರ್ಥ ಮಾಡಿಕೋ. ಸುಂದರಿ. ಲಗ್ನ ಆಗೋವರೆಗೂ ನಾನು ಎಷ್ಟು ಮಾತಾಡ್ತೀನಿ ಸುಂದರಿ? ಬಿಡುವುದಿಲ್ಲವೇ? ಹೌದು ಸುಂದರಿ. ಮಾವ ಬಂದು ಹೇಳ್ತೀನಿ, ಇಲ್ಲ ಕೇಳ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಹೇಳೋ ಕೆಲಸ ಮಾಡ್ತೀನಿ. ಅಹೋ ಮಾವ. ಶಶಿರೇಖಾ ಪ್ರಿಯ, ಹೇ ಪ್ರಿಯ. ನಾವಿಬ್ಬರ ವನದಲ್ಲಿರುವುದನ್ನು ದಾರಾದರೂ ಕಂಡರೆ ನಮ್ಮ ಮೇಲೆ ಅಪನಿಂದೆಯನ್ನು ಹೊರಿಸುವರು. ಅಪನಿಂದ ಬಂದರ ಸಿಂತಲ ನಿನ್ನ ಮಾತ್ರ ಬಿಡುವುದರ ಸುಂದರಿ. ಬಿಡುವುದಿಲ್ಲವೇ? ಹೌದು ಸುಂದರಿ. ಆದ್ದರಿಂದ ಎನ್ನ ಮಾತನ್ನು ಆಲಿಸು, ಸ್ವಲ್ಪ ಕಾಲ ಸೈರಿಸು ಭಾವ. ಮಂಜುಳ ಪ್ರಭಾವ
ಹಾಗೆ ತರುಣಾಮಣಿ, ಹ್ಮ್ ಈ ಲೋಕದ ಇಲ್ಲದ ಕಾರ್ಯಕ್ಕೆ ನಾನೇನು ಕರೆಯಲಿಲ್ಲ. ಹೌದಲ್ಲ? ಇದಕ್ಕೆ ಮಹಾಮಾನ್ಯವರ ಕುಲಭ್ರಷ್ಟರಾಗಿ ಒಯ್ಯುವವರು ನನ್ನ ನಿನ್ನ ಪಾಡೆಯನ್ನು ಈ ನಾಚಿಕೆ ಬಿಟ್ಟು ನನ್ನ ಕರೆಯಲಿಗೆ ಬಾರೆ ನಾರಿ ಮೊದಲಿಗೆ ದಾರಿ. ಅಲ್ಲಿಗೆ ಬರಬೇಕೆ? ಹೌದು ಸುಂದರಿ. ಮಾವ, ಶಶಿರೇಖ, ನೀನು ಕರೆದಲ್ಲಿಗೆ ಮದುವೆ ಆದ ನಂತರ ಬರುವೆನು. ಈ ಸಮಯದಲ್ಲಿ ನಾನು ಆಗುವನು ಸುಂದರಿ. ಈ ಸಮಯದಲ್ಲಿ ನಾನು ಬರಲಾರೆ. ನಾನು ಎಷ್ಟು ಹೊತ್ತಿಗೆ ಬಿಡುವುದಿಲ್ಲ ಸುಂದರಿ. ಬಿಡುವುದಿಲ್ಲ. ಹೌದು ಸುಂದರಿ. ಹೊತ್ತುಕೊಂಡು ಹೋಗುವೆಯಾ? ಹೌದು ಸುಂದರಿ. ನನ್ನನ್ನು ಗೊಂಬೆ ಎಂದು ತಿಳಿದುಕೊಂಡಿರುವೆಯಾ? ನನಗೆ ಗೊಂಬೆ ಕಾಣುವುದು ಸುಂದರಿ. ಗೊಂಬೆಯಾಗಿ ಕಾಣುವಿನಿ. ಹೌದು ಸುಂದರಿ. ಹೌದು ಸುಂದರಿ. ಹೌದೇ? ಹೌದು ಸುಂದರಿ. ಮಾವ, ಶಶಿರೇಖ, ಹೇಳಲೆ? ಮಾವ, ಶಶಿರೇಖ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಬಾರೋ ಎನ್ನ ಮನದ ಹಿರಿಯ, ಹೇಳು ಎನ್ನ ಪ್ರೀತಿಯ ನುಡಿಯ, ನಾನು ನೀನು ನೀನು ನಾನು ಕೂಡಿ ಹಾಡೋ ಸಮಯವೆಂದು. ಬಾರ ಸುಂದರ ಎನ್ನ ಮನದ ತಿಂದಿರ, ಬಾರೋ ಬಾರೋ ಎನ್ನ ಪ್ರೇಮ ಸುಂದರ, ಬಾರ ಸುಂದರ ಎನ್ನ ಮನದ ತಿಂದಿರ, ಬಾರೋ ಬಾರೋ ಎನ್ನ ಪ್ರೇಮ. ಚಂದ್ರಕಾಂತಿ ಬೆಂಕಿಯಂತೆ ಸಹಿಸಲಾರದೆ ಬೇರೆಯಂತೆ. ಚಂದ್ರಕಾಂತಿ ಬೆಂಕಿಯಂತೆ ಸಹಿಸಲಾರೆನು ಬೇರೆಯಂತೆ. ಒಂಟಿ ಬದುಕು ಬೇಡವಂತೆ, ಒಂಟಿ ಬದುಕು ಬೇಡವಂತೆ, ಪ್ರಿಯನು ಬರಬೇಕಂತೆ ಬೇಕಂತೆ. ನಾವಿಬ್ಬರು ಒಂದಾದರೆ ಸುಂದರಿ, ಏನಾಗುವುದೆಂದು ಕೇಳಿದೆ. ಸಂತೋಷವನ್ನು ಆಗುವುದು ಸುಂದರಿ. ಯಾರಿಗೆ? ನನಗೆ ಸುಂದರಿ. ನನಗೆ ಆಗುವುದಿಲ್ಲ. ನೀ ಹಾಗಾದರೆ ಚಿಂತಿಲ್ಲ, ನನಗೆ ಆಗುವುದು ಸುಂದರಿ. ನಿನಗಾದರೆ ಸಾಕು. ಹೌದು ಸುಂದರಿ. ನನಗಾಗದಿದ್ದರೆ ಚಿಂತೆ ಇಲ್ಲ. ಹೌದು ಸುಂದರಿ. ಮಾವ, ಶಶಿರೇಖ, ನೀನೆಂತ ಮಾವ? ಅದ್ಯಾತಕ್ಕೆ ಸುಂದರಿ? ನನ್ನನ್ನು ಸಂತೋಷಗೊಳಿಸಬೇಕಲ್ಲವೇ? ಕೊಲ್ತವಳು ಸುಂದರಿ. ನಾನು ನೀನು ನೀನು ನಾನು ಬಾರೋ ಸಮಯವೆಂದು, ಬಾರ ಸುಂದರ ಎನ್ನ ಮನದ ತಿಂದಿರ, ಬಾರೋ ಬಾರೋ ಎನ್ನ ಪ್ರೇಮ ಸುಂದರ. ಬಲರಾಮನಿಗೆ ಏನಾದರೂ ಗೊತ್ತಾದರೆ ನಿನ್ನ ಮೇಲೆ ಅಪನಿಂದೆಯನ್ನು ಹೊರಿಸುವರು, ಮನೆಯಿಂದಲೇ ಹೊರ ದಬ್ಬುಸಿವರು. ಎಷ್ಟು ಮಾತಕ್ಕೆ ಆಗುವುದಲ್ಲ ಸುಂದರಿ. ಆದ್ದರಿಂದ ಎನ್ನ ನುಡಿಯನ್ನು ಕೇಳು ಪ್ರಿಯ. ಪ್ರಿಯೇ, ಎನ್ನ ಕರವನ್ನು ಬಿಟ್ಟು ಬಿಡು. ಎಷ್ಟು ಮಾತಕ್ಕೆ ಬಿಡುವುದಲ್ಲ ಸುಂದರಿ. ಪ್ರಿಯ, ಪ್ರಿಯೇ, ಕೇಳಿನ ನುಡಿಯನ್ನು. ಅದೇನು ಚೆನ್ನಾಗಿ ಹೇಳು.
ಅಹೇ ಮೋಹನಾಂಗಿ, ಮೋಹನಾಂಗ. ನನಗೂ ನಿನಗೆ ಭೇದ ವ್ಯಾತಕ್ಕೆ ಈ ವನದೊಳ ನರಮನವರ ಸಂಚಾರವೇ ಇಲ್ಲ. ಹೌದೇ? ಇದು ಒಳ್ಳೆಯ ಸಮಯ. ಇಂಥ ಸಮಯ ಎಂದಿಗೆ ಸಿಗದಿಲ್ಲ ಕಣ್ಣಿಗೆ ನಾರಿಮಣಿ, ಎನ್ನ ಪ್ರೇಮದ ಹರಗಳಿ. ಈ ಸಮಯ ಎಂದಿಗೂ ಸಿಗಲಾರದೆಂದೇ ಹೇಳಿದೆಯಾ? ಹೌದು ಸುಂದರಿ. ಮದುವೆ ಆದ ನಂತರ ಸಿಗುವುದು. ಅಲ್ಲಿಯವರೆಗೆ ನಾನು ತಾಳಲಾರನು ಸುಂದರಿ. ಸಹಿಸಬೇಕು. ಸಹಿಸಲಾರ ಸುಂದರಿ. ಅವಸರವೇ ಅಪಘಾತಕ್ಕೆ ಕಾರಣ. ಆದರ ಚಿಂತೆಲ್ಲ ನಿನ್ನ ಮಾತ್ರ ಬಿಡುವುದಿಲ್ಲ ಸುಂದರಿ. ನನ್ನ ಮಾತ್ರ ಬಿಡುವುದಿಲ್ಲವೇ? ಹೌದು ಸುಂದರಿ. ಪ್ರಿಯ ಪ್ರಿಯೇ ನಲ್ಲ ನಲ್ಲೇ ಹೇಳಲೆ. ಹರಿ ಹೇಳು ಸುಂದರಿ. ಹೇಳಲೆ ಕೇಳು. ಹೇಳಲೆ. ನಾನೊಲಿದೆನು ಪ್ರಿಯ. ಈ ನಿನ್ನ ಮಾತುಗಳನ್ನು ನಾನು ಸರ್ವತಾ ಸಹಿಸಲಾರೆನು. ನಿನ್ನ ನಡತೆಯನ್ನು ಜನತರು ಎಂದಿಗೂ ಒಪ್ಪಲಾರರು. ನಮ್ಮ ನಡತೆ ನೋಡಿ ಸಂತೋಷವನ್ನು ಪಡೆದರು ಸುಂದರಿ. ಯಾರು ಪಡುವರು? ಈ ಸಮಾಜನ ಸಂತೋಷವನ್ನು ಪಡೆದರು ಸುಂದರಿ. ಎನ್ನ ಮಾತನ್ನು ಕೇಳು, ನಿನ್ನ ಹಠವನ್ನು ಬಿಟ್ಟು ಬಿಡು ಸುಂದರ. ನಮ್ಮ ಮೋಹನ ಚಂದಿರ ಎಷ್ಟು ಮಾತಕ್ಕೆ ಬಿಡೋದಿಲ್ಲ ಸುಂದರಿ. ಇಂದು ಮುಖೆ ನಿನ್ನ ಬಡ ನಡುವೆ ನಮ್ಮ ತುಟಿಗಳು ಕೆಂಪ. ಸುಂದರಿ, ಇವಾಗಳಿಗೆ ಮನಸ್ಸೋತ ಕಾಮ ತಲೆ ಏರಿತು. ನಾನು ಎಂತ ಸರಿಸಲು ಸಗಿ ಸಹಿಸಬೇಡ. ಎಷ್ಟು ಮಾತ್ರಕ್ಕೆ ಆಗೋದಿಲ್ಲ ಸುಂದರಿ. ಸಹಿಸಬೇಕು. ಆದಕ್ಕೆ ಎನ್ನ ಮನಸ್ಸು ಸಂತೋಷವನ್ನು ಪಡೆದಲು ಬೇಕು. ಹೌದೇ? ಸುಂದರಿ, ನಾನು ಒಪ್ಪಲಾರೆ. ನಾನು ಒಪ್ಪಿರೋನು ಸುಂದರಿ. ನೀನು ಒಪ್ಪಿದ್ರೆ ಏನು ಮಾಡಬೇಕು? ಅದಕ್ಕಾಗಿ ಸಂತೋಷವನ್ನು ಪಡೆದು ಸುಂದರಿ. ನಾನು ಮೊದಲು ಒಪ್ಪಬೇಕು. ನೀನು ಒಪ್ಪಿದ್ರೆ ಚಿಂತಿಲ್ಲ, ನಿನ್ನ ಮಾತ್ರ ಬಿಡೋದಲ್ಲ ಸುಂದರಿ. ನನ್ನ ಬಿಡುವುದಿಲ್ಲ. ಹೌದು ಸುಂದರಿ. ನೀನು ಯಾರ ಮನೆಯಲ್ಲಿರುವೆ ಎಂದು ವಿಚಾರ ಮಾಡು.
ತಿಳಿದಿಗಳೇ ಸುಂದರಿ, ಹಾ ನನ್ನ ಸೌರಿಯನ್ನು ನೋಡಿ ನಿಮ್ಮ ಜನಕನಾದ ಸಂಬರ ಮಾಡಿ, ನಿಮ್ಮ ಚಿಕ್ಕಪ್ಪನ ಸಂಬರ ಮಾಡಿ ನಿನ್ನ ಲಗ್ನ ಹಾಕೋಣ ಸುಂದರಿ. ಹೌದೌದೌದು, ತಿನ್ನಲು ಮುದ್ದೆ ಇಲ್ಲ, ನಮ್ಮ ಮನೆಯಲ್ಲೇ ಬಿದ್ದಿರುವೆ, ನಮ್ಮ ಎದುರು ನಿಂತ ಮಾತನಾಡುವೆಯಾ? ಸುಂದರಿ, ನಿಮ್ಮನೆಗೆ ಇದ್ದ ನಿನ್ನ ಮೇಲೆ ಇಷ್ಟಪಟ್ಟವನು ಅಂದರೆ ಇವನು ಎಂತ ಶೌರ್ಯ ಅಂತ ತಿಳಿದಿಯಾ ಸುಂದರಿ? ಈ ನಿನ್ನ ಶೌರ್ಯ ನನ್ನ ಜನಕರಿಗೆ ಗೊತ್ತಾದ್ರೆ ತುಂಡು ತುಂಡಾಗಿ ಕತ್ತರೆ ಸಾಕುವರು. ಸಂಬರ ಮಾಡಿ ದೇವತೆಗಳಿಗೆ ಮಾವ ಹೇಳುವೆನು ಕೇಳು. ಪ್ರಿಯಾ ಮಾವ, ನೀನು ಯಾವುದಕ್ಕೂ ಹೆದರಬೇಡ, ಭಯಪಡಬೇಡ. ನಮ್ಮಿಬ್ಬರ ಲಗ್ನವಾದ ನಂತರ ಏಕಾಂತ ಮಂದಿರದಲ್ಲಿ ನಿನ್ನ ಆಸೆಯನ್ನು ಪೂರೈಸು. ಅಲ್ಲಿಯವರೆಗೂ ಸ್ವಲ್ಪ ಕಾಲ ಶಾಂತವಾಗಿರೆಂದು ಬೇಡಿಕೊಳ್ಳುವೆನು ಸುಂದರ. ನಮ್ಮ ಮೋಹನ ಚೆಂದಿರ ಪ್ರೇಮದ ಸುಂದರಿ, ಮದನ ತಾಪಕ್ಕೆ ತಾಳಲಾರದ ನಾನು ಎಷ್ಟು ಪರಿಯಿಂದ ಬೇಡಿಕೊಂಡರು ನಿನ್ನ ಮನಸ್ಸು ಕರಗದೆ ಹೋಯಿತೆ. ಸುಂದರಿ, ಏನು ಸೋದರ ಮಾವನ ಮಗಳೆಂದು ನಾನು ಪರಿಪರಿಯಿಂದ ಬೇಡಿಕೊಂಡರು ನಿನ್ನ ಮನಸ್ಸು ಕರಗದೆ ಹೋಯಿತೆ.
ಎನ್ನ ಕಡೆಗಣ್ಣಿಂದ ನೋಡಿ ಮನ ಮತವನ್ನು ಕೇಳಿ ಬೇರೆ ರಥವನ್ನು ಸುಖವನ್ನು ತೋರಿ ಸಂತೋಷನ ಪಡಿಸಲಾರಿ ವೈಯಾರಿ. ಶಶಿರೇಖ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನ ಇದ್ದಾಗ ಸುಖವನ್ನು ಪಡಬೇಕು ಸುಂದರಿ. ಅದಕ್ಕೆ ಇಲ್ಲ ಅಂದವರಿಲ್ಲವಲ್ಲ. ನಾನು ಕೇಳುವನು ಸುಂದರಿ, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಹಿರಿಯರ ಅಪ್ಪಣೆಯನ್ನು ಪಡೆದುಕೊಂಡ ನಂತರ ನನಗೆ ನಿನಗೆ ಒಪ್ಪಿಗೆ ಇದ್ದರೆ ಹಿರಿಯರು ಏನು ಮಾಡುವರು ಸುಂದರಿ? ಹಾಕುವರು. ಒತ್ತು ಹೊರಕಾಗಿದ್ದವರು ಸಂತೋಷ ಪಡಲಾರೆ. ನನ್ನ ಮನೆಯಲ್ಲಿ ಇದ್ದು ನನ್ನ ಮನೆಯ ಮುದ್ದೆಯನ್ನು ತಿಂದು ನನ್ನ ಮಗಳ ಮೇಲೆ ಕಣ್ಣಾಕಿವೇನು ಮುಟ್ಟಾಳೆ ಎಂದು ಹೊರಗಾಕುವರು. ನಿನ್ನ ಮನೆಗೆ ಮಿದ್ದು ಉಂಡು ನಿಮ್ಮ ಮನೆಗೆ ಇದ್ದು ನಿನ್ನ ಮೇಲೆ ಇಷ್ಟಪಟ್ಟವಂದರೆ ಇಂಥ ಸೌರ್ಯವನ್ನು ನೋಡಿದರೆ ಇಷ್ಟಪಟ್ಟು ನಮ್ಮ ಲಗ್ನ ಆಗ್ಬೇಕು ಸುಂದರಿ. ನಮ್ಮ ತಂದೆ ಆಗ ಅಂದುಕೊಳ್ಳುವುದಿಲ್ಲ. ನಿಮ್ಮ ತಂದೆಯನ್ನು ಸಂಹಾರ ಮಾಡಿ ನಿನ್ನ ಲಗ್ನ ಆಗುವನು ಸುಂದರಿ. ಭಲೆ 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 ಭಲೆ, ನಮ್ಮ ತಂದೆಯನ್ನೇ ಸಂಹಾರ ಮಾಡುವೆಯಾ? ಹೌದು ಸುಂದರಿ. ಅಂಥ ಪರಾಕ್ರಮಿಯೇ ನೀನು. ಅರ್ಜುನ ಪುತ್ರ ಅಭಿಮಾನ ಸಾಮಾನ್ಯ ತಿಳಿದರೆ ಸುಂದರಿ. ಅದಕ್ಕಾಗಿ ನಮ್ಮ ಮನೆಯಲ್ಲಿ ಬಿದ್ದಿರುವುದು. ನಿಮ್ಮನೆಗೆ ಇದ್ದು ನಿನ್ನ ಇಷ್ಟಪಟ್ಟನವಂದ್ರೆ ನಾನು ಸಾಮಾನ್ಯನು ಅಂತ ಸುಂದರಿ. ಹೌದೌದು ಹೌದು. ಪ್ರಿಯ ಹೇಳುವೆ ಕೇಳು. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ. ಬಾಳಿ ಬಾರ 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 ನನ್ನ ಬಾಳಿನ ರಾಜ, ನನ್ನ ಬಣ್ಣದ ತೇಜ, ನನ್ನ ಬಾಳಿನ ರಾಜ, ನನ್ನ ಬಣ್ಣದ ತೇಜ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ. ಅಹೋ ಮಾವ, ಶಶಿರೇಖಾ, ಇಂಥ ವಿನೋದವಾದ ಮಾತುಗಳು ಆಡುವುದನ್ನು ಬಿಟ್ಟು ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವಲ್ಲ ಸುಂದರಿ. ಹಿರಿಯರು ಈ ನಿನ್ನ ನಡತೆಯನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರರು. ಈ ಸಮಾಜನ ಹಿರಿಯರು ನನ್ನನ್ನು ಮೆಚ್ಚಿ ನೋಡಿ ಲಗ್ನ ಮಾಡಿಕೊಡುವರು ಸುಂದರಿ. ಯಾರೊಂದಿಗೆ ಮಾಡಿಕೊಡುವರು? ಹೇ ಸುಂದರಿ. ಮಾವ, ಶಶಿರೇಖಾ, ನೋಡು ನೋಡುವನು ಸುಂದರಿ. ತಿಳಿದುಕೋ. ತಿಳಿದನ್ನು ಹೇಳಿದವನು ಸುಂದರಿ. ಏನು ಹೇಳಿದೆ? ನಮ್ಮ ಲಗ್ನ ಮಾಡಿಕೊಡುವರು ಸುಂದರಿ. ಹಿರಿಯರ ಅಪ್ಪಣೆ ಪಡೆದುಕೊಂಡು ಲಗ್ನವಾಗಬೇಕು. ಶಶಿರೇಖಾ, ಅಲ್ಲಿವರೆಗೂ ನೀನು ಸಹಿಸಬೇಕು. ನನಗೆ